ಈಗ ಯಾವುದಾದ್ರೂ ಒಂದು ಆತ್ಮ ಇಲ್ಲಿ ದೇಹನ ಬಿಟ್ಟು ಹೋದ್ಮೇಲೆ ಈಗ ಅವ್ರ ಮನೆಯವರು ಅವ್ರ ಪ್ರೀತಿ ಪಾತ್ರರು ಯಾವಾಗಾದ್ರೂ ನೆನೆಸ್ಕೊಂಡಾಗ ಅವ್ರಿಗೆ ಗೊತ್ತಾಗತ್ತಾ? ಸೊ ಇವ್ರೇನಾಗಿದೆ ಇಂಡಿಯಾದಿಂದ US ಗೆ ಹೋಗಿದ್ದಾರೆ, ಮಕ್ಕಳು ಓದ್ತಾ ಇದ್ದಾರೆ ಅಂತ. ಅಲ್ಲಿ ದೀಪಾವಳಿ ದಿನ ಲೆಫ್ಟಿನೆಂಟ್ ಸರ್, ಕರ್ನಲ್ ಏನ್ ಸರ್ ಇದ್ದಾರೆ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಸತ್ತೋಗ್ಬಿಟ್ಟಿದ್ದಾರೆ ಆಯ್ತಾ. ಇಮಿಡಿಯೇಟ್ ಆಗಿ ಹೀಟ್ ಆಯ್ತು. ಅವತ್ತು ಅವ್ರದ್ದು ಕಾರ್ಯ ಎಲ್ಲ ಮುಗಿಸಿ ಅಲ್ಲಿ ಇದು ಮಾಡಿದ್ದಾರೆ, ಬರ್ನ್ ಮಾಡ್ಬಿಟ್ಟು ಅವ್ರದ್ದು ಅಸ್ಥಿ ಏನಿದೆ, ಮೇಡಮ್ ಏನ್ ಮಾಡಿದ್ದಾರೆ, ಅಳ್ತಾ 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 ಮಲಗ್ಬಿಟ್ಟಿದ್ದಾರೆ ನೆಲದ ಮೇಲೆಗಡೆ. ಬೆಳಗಿನ ಜಾವ 3 ಗಂಟೆ 4 ಗಂಟೆ ಯಾರೋ ಬಂದು ಬೆಡ್ಶೀಟ್ ಹಾಕಿದ್ರೆ ಹೇಗೆ ಮೈ ಬಿಸಿ ಅನ್ಸುತ್ತೋ ಆ ತರ ಅವ್ರಿಗೆ ಮೈ ಬಿಸಿ ಅನ್ಸ್ತಾ ಇದೆಯಂತೆ. ಬೆಳಗ್ಗೆ ನೋಡ್ತಾರೆ ಬೆಡ್ಶೀಟು ಇಲ್ಲ, ಏನೂ ಇಲ್ಲ. ಯಾವಾಗ್ಲಾದ್ರು ನೆನೆಸ್ಕೊಂಡು ತುಂಬಾ ಹತ್ತಾಗ ಅವ್ರ ಹಸ್ಬೆಂಡ್ ಯೂಸ್ ಮಾಡುವಂತ ಒಂದು ಪರ್ಫ್ಯೂಮ್ ಏನಿದೆ ಅದ್ರದ್ದು ವಾಸನೆ ಪಕ್ಕದಲ್ಲಿ ಒಬ್ರು ಮಲಗ್ದಾಗ ನಮಗೆ ದೇಹದ ಬಿಸಿ ಗೊತ್ತಾಗತ್ತೆ ಗೊತ್ತಾ, ಆ ತರ ದೇಹದ ಬಿಸಿ ಗೊತ್ತಾಗದಂತೆ. ಈಗ ಯಾವುದಾದ್ರೂ ಒಂದು ಆತ್ಮ ಇಲ್ಲಿ ದೇಹನ ಬಿಟ್ಟು ಹೋದ್ಮೇಲೆ ಈಗ ನೀವು ಹೇಳಿದ್ರಿ ಕೆಲವೊಂದು ಒಳ್ಳೆ ಸೋಲ್ಗಳಾದ್ರೆ ಬೇರೆ ರೆಲಮ್ ಸೇರ್ಕೊಳ್ಳುತ್ತೆ, ಇನ್ ಕೆಲವರು ಇಲ್ಲಿಲ್ಲೇ ಅಲಿತಿರತ್ತೆ ಅಂತ. ಈಗ ಒಳ್ಳೆ ಸೋಲ್ಸ್ ಬಗ್ಗೆ ಮಾತಾಡೋಣ. ಅಪ್ಪ ಬಿಟ್ಟು ಅವ್ರು ಹೊರಗೆ ಹೋದ್ಮೇಲೆ, ಈಗ ದೇಹ ಬಿಟ್ಟು ಹೋದ್ಮೇಲೆ, ಈಗ ಅವ್ರ ಮನೆಯವರು ಅವ್ರ ಪ್ರೀತಿ ಪಾತ್ರರು ಯಾವಾಗಾದ್ರೂ ನೆನ್ಸ್ಕೊಂಡಾಗ ಅವ್ರಿಗೆ ಗೊತ್ತಾಗತ್ತಾ? ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಸೊ ನನಗೆ ಒಬ್ರು ಕ್ಲೈಂಟ್ ಇದ್ರು. ಸೊ ಅವ್ರು ಬಂದು ನಾರ್ತ್ ಇಂಡಿಯನ್ ಅವರು. ಸೊ ಅವರು ಲೆಫ್ಟಿನೆಂಟ್ ಕರ್ನಲ್ ಬರ್ತಾರ, ಸೋಲ್ಜರ್ ಅವರು. ಅವ್ರ ಹಸ್ಬೆಂಡು ತುಂಬಾ ಟಾಪ್ ಲೆವೆಲ್ ಅಲ್ಲಿ ಇದ್ರು, ತುಂಬಾ ಸ್ಟ್ರಿಕ್ಟ್ ಮನುಷ್ಯ. ಹಾಗೆ ಹೆಂಡತಿ ಅಂದ್ರೆ ತುಂಬಾ 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 ಪ್ರೀತಿ. ಇದು ಒಂದು ಕೇಸು ನನಗೆ ಎಲ್ಲಾ ಡೀಟೇಲ್ಸು ನೆನಪಿದೆ. ಯಾಕೆ ಅಂದ್ರೆ ಅವ್ರು ಏನ್ ಹೇಳೋರು ಗೊತ್ತಾ, ಈಗ ನಾರ್ಮಲ್ ಆಗಿ ಮದ್ವೆ ಆಗಿರೋರ್ನ ನೀನು ಮದ್ವೆ ಆದ ಖುಷಿಯಾಗಿದ್ದ ಅಂದ್ರೆ ನಾವೇನಂತೀವಿ, ಏನೋ ಮದ್ವೆ ಆದೆ ಅನ್ನೋ ತರ ಇದೆ. ಬಟ್ ಅವ್ರು ಏನ್ ಹೇಳೋರು ಅಂದ್ರೆ, ನನ್ ಗಂಡನ್ ಜೊತೆ ಇದ್ದ ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಕ್ಷಣ ನಾನು ತುಂಬಾ ಸಂತೋಷವಾಗಿದ್ದೆ ಅನ್ನೋದನ್ನೇ ಹೇಳ್ತಾರೆ ಅವ್ರು ತೀರ್ಕೊಂಡ್ಮೇಲೂ. ಅಂಡ್ ಐ ಥಿಂಕ್ ಅವ್ರಿಗೊಂದು 55-60 ವರ್ಷ ಇರ್ಬೋದು ಆ ಮೇಡಮ್ಗೆ. ಅವ್ರ ಹೆಸರು ಹೇಳಲ್ಲ ನಾನು. ಸೊ ಇವ್ರೇನಾಗಿದೆ, ಇಂಡಿಯಾದಿಂದ US ಗೆ ಹೋಗಿದ್ದಾರೆ, ಮಕ್ಕಳು ಓದ್ತಾ ಇದ್ದಾರೆ ಅಂತ. ಅಲ್ಲಿ ದೀಪಾವಳಿ ದಿನ ಏನಾಗಿದೆ, ಲೆಫ್ಟಿನೆಂಟ್ ಸರ್, ಕರ್ನಲ್ ಏನ್ ಸರ್ ಇದ್ದಾರೆ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಸತ್ತೋಗ್ಬಿಟ್ಟಿದ್ದಾರೆ ಆಯ್ತಾ. ಇಮಿಡಿಯೇಟ್ ಆಗಿ ಹೀಟ್ ಆಯ್ತು. ಸೊ ಇವ್ರು ನೋಡಿದ್ದಾರೆ, ಬಂದು ಎದ್ದೇಳು ಏನೂ ಇಲ್ಲ, ಡಿಕ್ಲೇರ್ಡ್ ಡೆಡ್. ಅವತ್ತು ಅವ್ರದ್ದು ಕಾರ್ಯ ಎಲ್ಲ ಮುಗಿಸಿ ಅಲ್ಲಿ ಇದು ಮಾಡಿದ್ದಾರೆ, ಬರ್ನ್ ಮಾಡ್ಬಿಟ್ಟು ಅವ್ರದ್ದು ಅಸ್ಥಿ ಏನಿದೆ, ಅಸ್ಥಿ ತಗೊಂಬಂದು ಮೇಡಮ್ ಏನ್ ಮಾಡಿದ್ದಾರೆ, ಅಳ್ತಾ 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 ಮಲಗ್ಬಿಟ್ಟಿದ್ದಾರೆ ನೆಲದ ಮೇಲೆಗಡೆ. ಆವಾಗ ಅಲ್ಲಿ ಚಳಿ ಅಂತೆ, ದೀಪಾವಳಿ ಟೈಮು ಚಳಿ. ಸೊ ಅವರು ಮಲಗಿದ್ದಾರೆ. ಸುಮಾರು ಬೆಳಗಿನ ಜಾವ 3 ಗಂಟೆ 4 ಗಂಟೆ ಯಾರೋ ಬಂದು ಬೆಡ್ಶೀಟ್ ಹಾಕಿದ್ರೆ ಹೇಗೆ ಮೈ ಬಿಸಿ ಅನ್ಸುತ್ತೋ ಆ ತರ ಅವ್ರಿಗೆ ಮೈ ಬಿಸಿ ಅನ್ಸ್ತಾ ಇದೆಯಂತೆ. ಆಮೇಲೆ ಅವ್ರ ಗಂಡ ಬಂದಂಗೆ ಇವ್ರಿಗೆ ಬೆಡ್ಶೀಟ್ ಹೊದ್ಸಿ, ನೀನೇನ್ ಈ ತರ ಮಾಡಿದ್ಯಾ ಅಂತ ಹೇಳಿರೋ ತರ ಹಾಗೆ ಆಯ್ತಾ. ಇವ್ರು ಅನ್ಕೋತಾ ಇದಾರೆ, ಓ ನಮ್ಮ ಯಜಮಾನ್ರು ಇಲ್ಲೇ ಇದಾರೆ, ಸೊ ನನ್ಗೆ ಬೆಡ್ಶೀಟ್ ಹೊದ್ಸಿದ್ದಾರೆ, ಬೆಚ್ಚಿಕ್ಕಿದೆಯಲ್ಲ ಬಿಡು ಅಂತ ಹೇಳಿ ಮಲಗ್ಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ದು ನೋಡ್ತಾರೆ ಬೆಡ್ಶೀಟು ಇಲ್ಲ, ಏನೂ ಇಲ್ಲ. ಆಮೇಲೆ ಅವ್ರ ತಮ್ಮನ್ನ ಕರೆದಿದ್ದಾರೆ, ಮತ್ತೆ ಮಕ್ಕಳನ್ನ ಕರೆದಿದ್ದಾರೆ, ನೀ ಏನಾರು ಬಂದು ನನಗೆ ಈ ತರ ಏನಾರು ಹೊದ್ಸಿದ್ಯಾ, ನಂಗೆ ಬೆಚ್ಚಗಿತ್ತು. ಅವರು ಇಲ್ಲ, ನಂಗೇನು ಅನ್ನಿಸ್ತಾನೆ ಇಲ್ಲ. ಆಮೇಲೆ ಇನ್ನೊಂದು ನೀವು ಕೇಳ್ಬೋದು, ಹೇಗೆ ಅವ್ರಿಗೆ ಅನ್ನಿಸ್ತು, ಲೈಕ್ ಹೊಚ್ಚಿದ್ದಾರೆ ಅವ್ರ ಗಂಡನೇನಾ ಹಾಗೆ ಅಂತ ಹೇಳುವಾಗ, ಅವ್ರು ತುಂಬಾ ಅಳ್ತಾ ಇರ್ತಾರಂತೆ. ಯಾವಾಗ್ಲಾದ್ರು ನೆನೆಸ್ಕೊಂಡು ತುಂಬಾ ಹತ್ತಾಗ ಅವ್ರ ಹಸ್ಬೆಂಡ್ ಯೂಸ್ ಮಾಡುವಂತ ಒಂದು ಪರ್ಫ್ಯೂಮ್ ಏನಿದೆ ಅದ್ರದ್ದು ವಾಸನೆ ಮತ್ತೆ ಅದು ಘಮ ಬಂದಂಗೆ, ಮತ್ತೆ ಈಗ ಪಕ್ಕದಲ್ಲಿ ಒಬ್ರು ಮಲಗ್ದಾಗ ನಮಗೆ ದೇಹದ ಬಿಸಿ ಗೊತ್ತಾಗತ್ತೆ ಗೊತ್ತಾ, ಆ ತರ ದೇಹದ ಬಿಸಿ ಗೊತ್ತಾಗದಂತೆ. ಇವ್ರು ಹೋಗಿ ಯಾವಾಗ್ಲೂ ಅವ್ರ ಮಕ್ಳಿಗೆ ಹೇಳೋದು ಏನಂತಾರೆ, ನೋಡು ನಿಮ್ಮ ಅಪ್ಪ ಬಂದ್ರು. ಅವ್ರ ಮಕ್ಕಳಿಗೆ ಎಷ್ಟು ಅದು ಇರಿಟೇಷನ್ ಆಗೋಯ್ತು ಅಂದ್ರೆ, ಅಟ್ ಸಮ್ ಪಾಯಿಂಟ್ ದಿ ಸೆಡ್, ನಿನ್ಗೇನೋ ಪ್ರಾಬ್ಲಮ್ ಇದೆ, ಹೋಗಿ ಸೈಕ್ಯಾಟ್ರಿಸ್ಟ್ನ ನೋಡು, ನಿಂಗೇನೋ ಪ್ರಾಬ್ಲಮ್ ಇದೆ, ನೀನು ಹೋಗಿ ಇವ್ರನ್ನ ಕನ್ಸಲ್ಟ್ ಮಾಡು ಅಂತ ಹೇಳಿದ್ದಾರೆ. ಅವಾಗ ಇವ್ರೇನ್ ಮಾಡಿದ್ದಾರೆ, ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿದ್ದಾರೆ, ಡಾಕ್ಟರ್ಸ್ ಹತ್ರ ಹೋಗಿದ್ದಾರೆ. ಕೊನೆಗೆ ನನ್ನ ಹತ್ರ ಬಂದು, ಮೇಡಮ್ ನಾನು ಕೆಲವೊಂದು ವಿಷಯ ಹೇಳ್ತೀನಿ, ನೀವು ನಗ್ಬಾರ್ದು. ಇಲ್ಲ ಮೇಡಮ್ ನಗಲ್ಲ, ಹೇಳಿ. ಅವರು ಯಾವ್ದೋ ಸ್ಕೂಲ್ ಪ್ರಿನ್ಸಿಪಲ್ ಆಯ್ತಾ, ಅವರು ಇಲ್ಲಿಟ್ರೇಟ್ ಅಲ್ಲ, ಹಾಗೆ ಅಲ್ಲ. ಸೊ ನಾವೇನ್ ಅನ್ಕೋತೀವಿ, ಹಳ್ಳಿ ಜನ ಅಂದ್ರೆ ಮೂಢನಂಬಿಕೆ ಹಾಗೆ ಹೀಗೆ ಅಂತೆಲ್ಲ ಇರ್ಬೋದು. ಇವರು ಶೀಸ್ ಅ ಲಿಟ್ರೇಟ್ ಪರ್ಸನ್. ಆಮೇಲೆ ನಂಗೆ ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ದಯವಿಟ್ಟು ನನ್ನ ಕೇಳ್ತೀರಾ ನೀವು, ನನ್ಗೋಸ್ಕರ ನನ್ನ ಹಸ್ಬೆಂಡ್ ಹತ್ರ ಕೇಳ್ತೀರಾ, ಅದು ನನ್ನ ಹಸ್ಬೆಂಡೇನಾ ಅಥವಾ ಅದು ನಂದು ಡೆಲ್ಯೂಷನ್ನ, ನಂದು ಭ್ರಮೇನಾ, ಅಥವಾ ನನ್ನ ಗಂಡ ಕಳ್ಕೊಂಡಿರೋ ಟ್ರಾಮಾನಲ್ಲಿ ನನ್ನ ದೇಹ ನನಗೆ ಈ ತರ ರಾಂಗ್ ಸಿಗ್ನಲ್ಸ್ ಕೊಡ್ತಾ ಇದೆಯಾ ಅಂತ. ಸೊ ನಾನು ಅವ್ರ ಹಸ್ಬೆಂಡ್ ಜೊತೆ ಮಾತಾಡಿದಾಗ ಅವ್ರು ನಂಗೆ ಹೇಳಿದ್ ಒಂದ್ ಮಾತು, ಅವಳ ಬಟ್ಟೆ ತುಂಬಾ ಚೆನ್ನಾಗಿದೆ, ಅವಳು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಂತ ಹೇಳಿದ್ರು ಆಯ್ತಾ. ಸೊ ನಾನು ಬಂದ್ಬಿಟ್ಟು ನಾನಂದೆ, ನಿಮ್ಮ ಯಜಮಾನ್ರು ನಂಗೆ ಹೇಳಿದ್ ಒಂದೇ ಮಾತು, ಮೇಡಮ್ ನೀವು ಹಾಕೊಂಡ್ರೆ ಬಟ್ಟೆ ತುಂಬಾ ಚೆನ್ನಾಗಿದೆ, ನೀನ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ. ಅಮ್ಮ ಜೋರಾಗಿ ಅಳಕ್ ಶುರು ಮಾಡ್ಬಿಟ್ಲು.
ನಾನಂದೆ ಯಾಕೆ? ಅದಕ್ಕೆ ಅವ್ರಂದ್ರು, ಮೇಡಮ್ ನಾನು ಯಾವಾಗ ಬಟ್ಟೆ ಹಾಕೊಂಡ್ರು ಫಸ್ಟ್ ಹೊಸ ಬಟ್ಟೆ ತಗೊಂಡಾಗ ಅಥವಾ ನಾನು ಮನೆಯಿಂದ ಈಚೆ ಹೋಗುವಾಗ ನನ್ನ ಹಸ್ಬೆಂಡ್ಗೆ ತೋರಿಸ್ತಿದ್ದೆ, ಹೇಗಿದೆ ಇದು ಬಟ್ಟೆ? ಅವರು ತುಂಬಾ ಚೆನ್ನಾಗಿದೆ, ನೀ ಹಾಕೊಂಡಿರೋ ಬಟ್ಟೆ ತುಂಬಾ ಚೆನ್ನಾಗಿದೆ ಅಂತ ಹೇಳೋರು ಅಂತ ಅಳಕ್ ಶುರು ಮಾಡ್ಬಿಟ್ರು. ಆವಾಗ ಅದು ಕನ್ಫರ್ಮೇಶನ್ ಅವ್ರಿಗೆ ಏನಂತ, ಓಕೆ ಇವ್ರ ಗಂಡ ಬಂದು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ಇದೇ ತರ ಇನ್ನೊಂದು ಫನ್ನಿ ಕೇಸ್ ಇದೆ ಆಯ್ತಾ, ಇದು ನನಗೆ ತುಂಬಾ ನೆನಪಲ್ಲಿದೆ, ಯಾಕಂದ್ರೆ ಇದೊಂಥರ ನಟೋರಿಯಸ್ ಕೇಸ್. ಇವರು ಒಬ್ರು ಮೇಡಮ್ ಇದ್ದಾರೆ. ಸೊ ಅವ್ರೇನು ಅಂತಂದ್ರೆ ಶಿ ಕಮ್ಸ್ ಫ್ರಮ್ ಅ ವೆಲ್ ಟು ಡೂ ಫ್ಯಾಮಿಲಿ, ಓಕೆ ಅಂತ. ಸೊ ಅವ್ರ ಮನೆಯಲ್ಲಿ ಹೇಗೆ ಅಂದ್ರೆ ತಂದೆ ಬಂದ್ಬಿಟ್ಟು ಏನು ಕೆಲಸ ಮಾಡಲ್ಲ, ರೆಸ್ಪಾನ್ಸಿಬಿಲಿಟಿ ತಗೊಳಲ್ಲ, ಏನು ಇಲ್ಲ. ತಾಯಿ ಪಾಪ ಏನಂತಾರೆ ಈ ಕೊಂಟಿಗರ್ ಅಂತೀವಲ್ಲ, ಶೆಟ್ಟು ಅವರು. ಸೊ ತಾಯಿ ಪಾಪ ದಿನಸಿ ಅಂಗಡಿ ಎಲ್ಲ ಇಟ್ಟು ತುಂಬಾ ಕಷ್ಟಪಟ್ಟು ಈಗ ಮೇಡಮ್ ಹೋಟೆಲ್ ನಡೆಸ್ತಾರೆ ಅವ್ರ ಮಗಳು. ಸೊ ಆ ಮಗಳು ನನ್ನ ಹತ್ರ ಬಂದಿದ್ದು ಏನಂತ ಅಂದ್ರೆ, ನಮ್ಮ ತಂದೆ ತೀರ್ಕೊಂಡ್ಬಿಟ್ಟಿದ್ದಾರೆ, ನನಗೆ ಅವ್ರ ತಂದೆ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು, ಕೆಲವೊಂದು ಪ್ರಶ್ನೆಗಳಿದೆ ಕೇಳು. ನಾನಂದೆ ಸರಿ ಆಯ್ತು. ಸೊ ನಾನು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿದೆ. ಮಾಡುವಾಗ ಅದು ಏನಂತ ಹೇಳ್ತು ಗೊತ್ತಾ ಅವ್ರ ತಂದೆ ಸೋಲು, ನಾನು ತುಂಬಾ ದಣಿದಿದ್ದೀನಿ, ನಾನು ತುಂಬಾ ಕಷ್ಟಪಟ್ಟಿದ್ದೀನಿ, ನನ್ನ ಮಗಳಿಗೆ ಏನ್ ಬೇಕು ನಾನು ಎಲ್ಲಾ ಮಾಡಿದ್ದೀನಿ, ನನ್ಗೆ ಯಾವುದೇ ರೀತಿಯಾದ ಪಶ್ಚಾತ್ತಾಪ ಇಲ್ಲ, ನಾನು ಎಲ್ಲಿದ್ದೀನೋ ಖುಷಿಯಾಗಿದ್ದೀನಿ, ಹಾಗೆ ಹೀಗೆ ಅವ್ರು ನನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ಹಾಗೆಲ್ಲ ಹೇಳಕ್ ಶುರುವಾಯ್ತು. ಆಮೇಲೆ ನಾನೆಲ್ಲ ನೋಟ್ ಡೌನ್ ಮಾಡಿದೆ, ಮಾಡ್ಬಿಟ್ಟು ಅವರು ಮೇಡಮ್ಗೆ ಫೋನ್ ಮಾಡಿದೆ, ಫೋನ್ ಮಾಡ್ಬಿಟ್ಟು ಹೀಗೆ ಅಂತ ಹೇಳಿದೆ. ಅವರು ನಗಕ್ ಶುರು ಮಾಡಿದ್ರು. ನಾನಂದೆ ಯಾಕೆ? ಶ್ವೇತಾ ಇದೇ ನಮ್ಮಪ್ಪ ಹೀಗೇನೆ ಶ್ವೇತಾ, ನಿನ್ಗೆ ಇನ್ನೂ ಒಂದು ಸತ್ಯ ಹೇಳ್ತೀನಿ ನೋಡು. ಏನು? ನಮ್ಮಪ್ಪ ಒಂದ್ ದಿವ್ಸಕ್ಕೂ ಕೆಲಸ ಮಾಡಿದವರಲ್ಲ, ನಮ್ಮಪ್ಪ ಒಂದ್ ದಿವ್ಸಕ್ಕೂ ಮನೆಗೆ ದಿನಸಿ ತಂದು ಹಾಕ್ದವ್ರಲ್ಲ, ನಮ್ಮಪ್ಪ ಒಂದು ದಿವ್ಸಕ್ಕೂ ನಮ್ಗೇನು ಹೆಲ್ಪ್ ಮಾಡಿದವ್ರೆ ಅಲ್ಲ ಶ್ವೇತಾ. ಸುತ್ತಮುತ್ತ ಎಲ್ಲ ಜನರ ಹತ್ರ ಏನಂತ ಹೇಳೋರು ಅಂದ್ರೆ, ನಾನೇ ಎಲ್ಲ ಮಾಡ್ತಿರೋದು, ನಾನೇ ಎಲ್ಲ ನೋಡ್ಕೊಂಡಿರೋದು, ಅವರೇ ನನಗೆ ಮರ್ಯಾದೆ ಕೊಡಲ್ಲ, ಅವರೇ ನನಗೆ ಮಾಡಲ್ಲ ಅಂತ ಹೇಳೋರು ಅಂದ್ಬಿಟ್ಟು ಜೋರಾಗಿ ನಗಕ್ ಶುರು ಮಾಡಿದ್ರು. ಸೊ ನಾನು ಇದು ಏಂತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಗೆಲ್ಲ ಅನ್ಸುತ್ತೆ ಗೊತ್ತಾ, ಬದುಕಿರುವಾಗ ಕೆಟ್ಟವರು, ಸತ್ ಮೇಲೆ ಒಳ್ಳೆಯವರು ಅಂತ ಹೇಳ್ಬಿಟ್ಟು. ಸೊ ನಾನೇನ್ ಹೇಳ್ತಾ ಇದ್ದೀನಿ, ಆ ಸೋಲಿಗೆ ಏನು ಕ್ಯಾರೆಕ್ಟರಿಸ್ಟಿಕ್ ಇದೆ ಅದು ಚೇಂಜ್ ಆಗೋದೇ ಇಲ್ಲ. ಬದುಕಿದ್ದಾಗ್ಲೂ ಅದು ಏನಿರುತ್ತೋ ಸತ್ತ ಮೇಲೂ ಕೂಡ ಅದು ಹಾಗೆ ಇರುತ್ತೆ. ಅಂಡ್ ಇನ್ನೊಂದು ಏನಂದ್ರೆ, ನಾವು ಸತ್ತ ಮೇಲೆ ನಾವೆಲ್ಲ ತುಂಬಾ ಭಯ ಪಡ್ತೀವಿ, ನಾನು ಸತ್ತೋಗ್ಬಿಟ್ರೆ ಹೇಗಪ್ಪ, ಹಾಗೆ ಹೀಗೆ. ಸೊ ನಾವು ಪ್ರತಿದಿನ ನಿದ್ದೆ ಮಾಡ್ತೀವಲ್ಲ, ದಟ್ ಇಸ್ ಅ ಟೆಂಪರರಿ ಡೆತ್. ಅದು ನಾವು ಸತ್ತಾಗ ಏನಾಗುತ್ತೆ ಅಂದ್ರೆ ಡೀಪ್ ಸ್ಲೀಪ್ಗೆ ಹೋಗ್ತೀವಿ. ನಾವು ಬದುಕಿದ್ದಾಗ ಏನು ಅಂತಂದ್ರೆ ಟೆಂಪರರಿ ಸ್ಲೀಪ್ ಅಷ್ಟೇ. ಆದ್ರೆ ಸಾವಿಗೂ ಮತ್ತೆ ಬದುಕಿರುವಾಗ ನಿದ್ದೆಗೂ ಏನ್ ಡಿಫರೆನ್ಸ್ ಅಂತಂದ್ರೆ, ನಾವು ಸತ್ತಾಗ ನಮ್ ಇಡೀ ದೇಹದಿಂದ ಆತ್ಮ ಹೊರಗಡೆ ಹೋಗ್ಬಿಡತ್ತೆ. ನಾವು ಬದುಕಿದ್ದಾಗ ಮ್ಯಾಕ್ಸಿಮಮ್ ಪೋರ್ಷನ್, ಒಂದ್ ಮೇಜರ್ ಚಂಕ್ ಅಥವಾ ಒಂದು ಮೇಜರ್ ಪೋರ್ಷನ್ ಹೋಗುತ್ತೆ ಹೊರಗಡೆಗೆ, ಇನ್ನೂ ಒಂದ್ ಸ್ವಲ್ಪ ಪೋರ್ಷನ್ ಇನ್ನು ಬಾಡಿನಲ್ಲಿ ಹಾಗೆ ಇರತ್ತೆ. ಸೊ ಆವಾಗ ಉಳಿದಿದ ಆತ್ಮ ಬಂದು ದೇಹಕ್ಕೆ ಪ್ರವೇಶ ಆಗತ್ತೆ. ಕೆಲವು ಸಲ ನಾವು ಮಲಗಿದಾಗ ಹಿಂಗ್ ಜರ್ಕ್ ಮಾಡ್ತೀವಿ ಗೊತ್ತಾ, ಬಿದ್ದೋದಂಗೆ, ಅಯ್ಯೋ ನಾನು ಬಿದ್ದೋದೆ ಅಂತ ಹೇಳ್ತೀವಿ. ಅದ್ ಏನಂದ್ರೆ ನಮ್ ದೇಹ ವಾಪಸ್ ಬಂದು ನಮ್ಮ ಆತ್ಮ ದೇಹದ ಒಳಗಡೆ ಎಂಟರ್ ಆಗುವಾಗ ಆ ಜರ್ಕ್ ಅದೇನೆ ಅದು. ಓ, ಅಂದ್ರೆ ಸೋಲ್ ಬಾಡಿಯಿಂದ ಹೊರಗೋಗಿ ಹೊರಗೆ ಬರೋದು. ಹೌದು, ಅದನ್ನ ನಾವು ಕೆಲವರು ಆಸ್ಟ್ರಲ್ ಟ್ರಾವೆಲ್ ಅಂತ ಕರಿತೀವಿ. ಸೊ ಇದನ್ನ ನಾವು ಕಾನ್ಶಿಯಸ್ ರೀತಿನಲ್ಲೂ ಮಾಡ್ಬೋದು. ಅದನ್ನ ನಾವ್ ಈಗ ನಿದ್ದೆ ಇದನ್ನ ಮಾಡಿದಾಗ ಇದನ್ನ ನೀವೇನ್ ಹೇಳಿದ್ರಲ್ಲ, ಈಗ ಆತ್ಮ ದೇಹದಿಂದ ಹೊರಗು ಮತ್ತೆ ವಾಪಸ್ ಹೊರಗೆ ಬರೋದು, ಇದೇ ತರ ಪಾಡ್ಕಾಸ್ಟ್ಗೆ ಒಬ್ರು ಬಹಳಷ್ಟು ತಿಂಗಳ ಮುಂಚೆ ಒಬ್ರು ಸ್ಪಿರಿಚುವಲ್ ಹೀಲರ್ ಒಬ್ರು ಗುರುಗಳು ಬಂದಿದ್ರು. ಅವರೊಂದು ಹೇಳಿದ್ರು, ಈಗ ಹುಡುಗರು ಹ್ಮ್. ಗಂಡಸರು ಟಾಯ್ಲೆಟ್ಗೆ ಅಂತ ನಿಂತ್ಕೊಂಡಂತ ಟೈಮಲ್ಲಿ ಕೊನೆಗೆ ಅದು ಅಂದ್ರೆ ಗೊತ್ತಾಗಲ್ಲ ಅದು ನಿಮಗೆ ನಾನು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ. ಈಗ ಟಾಯ್ಲೆಟ್ ಮಾಡುವಂಥ ಟೈಮಲ್ಲಿ ಕೊನೆಗೆ ಅದು ಲಾಸ್ಟ್ ಮೌಮೆಂಟಲ್ಲಿ ಒಂದ್ಸರಿ ಸಡನ್ ಆಗಿ ಒಂದು ಜರ್ಕ್ ಹೊಡಿಯುತ್ತೆ. ಅದು ಏನಕ್ಕಾಗತ್ತೆ ಅಂದ್ರೆ ಅವಾಗ್ಲೂ ಕೂಡ ಹಿಂಗೆ ಆಗತ್ತೆ ಅಂತ ಅಂದ್ರು. ಓಕೆ. ಸೊ ಅದು ಐ ಆಮ್ ನಾಟ್ ಶ್ಯೂರ್ ಸರ್. ಇದೇನು ರಿಯಲ್ ಆಗಿ ಅವ್ರು ಹೇಳಿದ್ದಾರೆ. ಅದ್ರ ಬಗ್ಗೆ ಮೇ ಬಿ ಐ ಟಚ್ ಸ್ಮಾಲ್ ಟಾಪಿಕ್, ಅಲ್ಲಿ ನಾನು ಟಚ್ ಮಾಡ್ತೀನಿ ಅದರಲ್ಲಿ. ಬಟ್ ಇದು ಏನು ಅಂತಾರೆ, ನಾವ್ ಹಿಂಗ್ ಜರ್ಕ್ ಹೊಡಿತೀವಲ್ಲ, ಅದು ಬಂದ್ಬಿಟ್ಟು ಆತ್ಮ ಬಂದು ದೇಹದಲ್ಲಿ ಸೇರಿದಾಗ. ಇವಾಗ ನೀವು ಕೇಳ್ಬೋದು, ಸತ್ತ ವ್ಯಕ್ತಿಗೂ ಬದುಕಿರೋ ವ್ಯಕ್ತಿಗೂ ನಿದ್ದೆ ಮಾಡ್ತಾ ಇರೋ ವ್ಯಕ್ತಿಗೂ ಡೆಡ್ ಬಾಡಿಗೂ ಏನ್ ಡಿಫ್ರೆನ್ಸ್ ಅಂತ. ಸೊ ಈಗ ನಮ್ಮ ಆತ್ಮ ಬಂದು ದೇಹದ ಒಳಗಡೆ ಸೇರ್ಕೊಂಡಿದೆ. ಸೊ ಈ ದೇಹದ ಒಳಗಡೆ ಈ ಆತ್ಮ ಇದೆ ಅಂತಂದ್ರೆ ಒಂದು ಕನೆಕ್ಷನ್ ಇರತ್ತೆ, ಎರಡು ಕನೆಕ್ಷನ್ ಇರತ್ತೆ. ಮೇಲ್ಗಡೆ ಅಂತಃಕರಣ ಅಂತ ಕರಿತೀವಿ, ಅಥವಾ ಸಿಲ್ವರ್ ಕಾರ್ಡ್ ಅಂತ ಕರಿತೀವಿ. ಸೊ ಮೇಲ್ಗಡೆ ವಿ ಆರ್ ಕನೆಕ್ಟೆಡ್ ಟು ದಿ ರೆಲ್ಮ್, ಸ್ಪಿರಿಟ್ ವರ್ಲ್ಡ್ ಕನೆಕ್ಟ್ ಮಾಡಿರ್ತೀವಿ. ಕೆಳಗಡೆ ನಾವ್ ಇರ್ಬೇಕು ಅಂತ ಹೇಳಿ ಭೂಮಿ ಮೇಲೆ ವಿ ಹ್ಯಾವ್ ಟು ಚಕ್ರಾಸ್ ವಿಚ್ ಆರ್ ಹೋಲ್ಡಿಂಗ್ ಅಸ್ ಬ್ಯಾಕ್ ಆನ್ ದಿಸ್ ಅರ್ತ್. ಅಂದ್ರೆ ಕಾಲಿಂದ ಎರಡು ಕನೆಕ್ಷನ್ ಇರುತ್ತೆ ಭೂಮಿಗೆ, ಮತ್ತೆ ತಲೆ ಮೇಲೆ ಕೂಡ ಒಂದು ಕನೆಕ್ಷನ್ ಇರುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ ಈ ಆತ್ಮ ಇರುತ್ತೆ. ಯಾವಾಗ ನಾವು ಸಾಯ್ತೀವೋ ಈ ಕನೆಕ್ಷನ್ ಏನಿರುತ್ತೆ ಕಟ್ ಆಗುತ್ತೆ. ಇಲ್ಲಿ ಮೇಲೆ ಇರುವಂತದ್ದನ್ನ ನಾವು ಸೋಲ್ ಸ್ಟಾರ್ ಅಂತ ಕರಿತೀವಿ, SOUL, ಸೋಲ್. ಕಾಲ್ ಕೆಳಗಡೆ ಇರೋದನ್ನ ಸೋಲ್ ಅಂತ ಕರಿತೀವಿ, SOLE. ಎರಡು ಸೋಲೇನೆ, ಬಟ್ ಬೇರೆ ಬೇರೆ ಅರ್ಥ.
ಅಥವಾ ವಸುಂಧರ ಅಂತ ಕರಿತೀವಿ, ವಸುಂಧರ ಚಕ್ರ ಅಂತ ಹೇಳ್ಬಿಟ್ಟು. ಸೊ ನಾವು ಸತ್ತಾಗ ಏನಾಗುತ್ತೆ, ಆ ಕನೆಕ್ಷನ್ ಕಟ್ ಆಗತ್ತೆ. ಆಮೇಲೆ ನಮ್ಮ ದೇಹ ಏನ್ ಮಾಡ್ತಾರೆ, ಮೇಲಕ್ಕೆ ಹೋಗುತ್ತೆ, ನಮ್ಮ ಆತ್ಮ ಹೋಗುತ್ತೆ ದೇಹನ ಬಿಟ್ಟು. ಆವಾಗ ಹೇಳ್ತಾರೆ, ಓ ಇವರು ಸತ್ ಹೋದ್ರು, ಚಿರನಿದ್ರೆಗೆ ಜಾರಿದ್ರು ಅಂತ ಹೇಳ್ತಾರೆ. ಕರೆಕ್ಟ್ ಗೊತ್ತಾ? ಕರೆಕ್ಟ್ ಆಕ್ಚುಲಿ ಅದು ನಿಜ, ನಾವು ಚಿರನಿದ್ರೆಗೆನೆ ಜಾರೋದು. ಬಟ್ ಏನು ಅಂದ್ರೆ ತುಂಬಾ ಡೀಪ್ ಸ್ಲೀಪ್. ನಾವೀಗ ತುಂಬಾ ಸುಸ್ತಾಗಿ ಮಲಗಿದಾಗ ನಮ್ಗೊಂಥರ ಒಳ್ಳೆ ನಿದ್ದೆ ಮಾಡಿ ಎದ್ದಾಗ ಏನು ಅಂತ ಅನ್ಸುತ್ತಲ್ಲ, ಅದೇ ತರ ಅದಕ್ಕೂ ಇಂಟು 100, ಅದನ್ನ 100 ಸಲ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಏನು ಸುಖ ಇರುತ್ತೆ, ಏನು ಆನಂದ ಇರುತ್ತೆ. ಆ ತರ ಚಿರನಿದ್ರೆಗೆ ನಾವು ಜಾರ್ತೀವಿ. ನಮ್ಮ ಪೂರ್ವಜರು ಏನಿರ್ತಾರೆ ಗೊತ್ತಾ, ಅವರು ಕೆಲವೊಂದು ಕ್ಲೂಸ್ ನ ಕೊಡ್ತಾರೆ ನಮಗೆ. ಈಗ ಬಸವಣ್ಣ ಅವ್ರು ನೀವು ತಗೊಂಡಾಗ ಅವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ, ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲನಯ್ಯ ಅಂತ ಹೇಳ್ಬಿಟ್ಟು. ಈಗ ಪುನರ್ಜನ್ಮ ಇಲ್ಲ ಅಂತ ಅಂದ್ರೆ, ಅಥವಾ ನಮಗೆ ನಾವು ಸತ್ತ ಮೇಲೆ ನಮ್ಗೆ ಇನ್ನೊಂದು ಲೋಕನೇ ಇಲ್ಲ, ಅಥವಾ ಇನ್ನೊಂದು ನಮ್ಗೆ ಇದೇ ಇಲ್ಲ ಅಂತ ಹೇಳಿದ್ರೆ, ಮತ್ತೆ ಬಸವಣ್ಣ ಯಾತಕ್ಕೆ ಹೇಳ್ತಾ ಇದ್ರು ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲನಯ್ಯ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಮ್ಮ ಪೂರ್ವಜರು ಮಾತಾಡೋದನ್ನ ಪ್ರತಿಯೊಂದು ನಾವು ಕನೆಕ್ಟ್ ಮಾಡ್ತಾ ಹೋದ್ರೆ ಒಂದೊಂದಕ್ಕೂ ನಮ್ಗೆ ಉತ್ತರ ಸಿಗ್ತಾ ಹೋಗುತ್ತೆ. ಈಗ ಮನುಷ್ಯ ಸತ್ತ ಮೇಲೆ 13 ದಿನ ನಾವು ಪಿಂಡ ಪ್ರದಾನ ಮಾಡೋದು, ಮತ್ತೆ ನಮ್ ಕಡೆ ನೀರಿಡ್ತಾರೆ ಅವ್ರಿಗೋಸ್ಕರ ಅಂತ. ಯಾಕೆ ಅಂತ ಹೇಳಿದ್ರೆ, ನಾನು ಹೇಳಿದೆ ಅಲ್ವಾ, ಆ ಆಸ್ಟ್ರಲ್ ಬಾಡಿನಲ್ಲಿ ಎಷ್ಟು ಎನರ್ಜಿ ಇರುತ್ತೆ, ಅದು ಖಾಲಿ ಆಗೋ ತನಕನೂ ಅವರು ಬದುಕಿರ್ತಾರೆ. ಸೊ ನೀವು ನೀರಿಡದೆ ಇದ್ರೆ ಅಥವಾ ಏನು ಮಾಡದೇ ಇದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಓ ನಾನು ಇಲ್ಲೇ ಇದ್ದೀನಿ, ಇವ್ರು ಏನು ಮಾಡ್ತಾನೆ ಇಲ್ಲ ನನ್ಗೆ, ಏನಪ್ಪಾ ಇದು ತಪ್ಪಲ್ವಾ ಅಂತ ಹೇಳಿ. ಆಮೇಲೆ ಇನ್ನೊಂದು ಏನಂದ್ರೆ, ಈ ರೆಲಮ್ಗಳಲ್ಲಿ ಈ ಸೋಲ್ಗಳು ಇರೋ ಸ್ಪೆಷಾಲಿಟಿ ಏನು ಅಂದ್ರೆ, ಅವರು ಹಿಂಗ್ ನೋಡುವಾಗ ಕೆಳಗಡೆದ್ ಕಾಣಿಸುತ್ತೆ, ಹಿಂಗ್ ನೋಡುವಾಗ ಮೇಲ್ಗಡೆ ಕಾಣಿಸಲ್ಲ ಅವ್ರಿಗೆ. ಈಗ ನೀವು 5ನೇ ರೆಲಮಲ್ಲಿ ಇದ್ದೀರಾ, ನೀವು 5ನೇ ರೆಲಮಿಂದ ಕೆಳಗಡೆಗೆ ನೋಡ್ಬೋದು ಏನ್ ನಡೀತಿದೆ ಅಂತ, ಆದ್ರೆ ನಿಮ್ ಮೇಲ್ಗಡೆ ಏನ್ ನಡೀತಿದೆ ಅಂತ ನಿಮಗೆ ಗೊತ್ತಾಗದೇ ಇಲ್ಲ. ಆ ತರ ಇರತ್ತೆ ಅದು, ಸರಿನಾ? ಸೊ ಈ ಮೇಲ್ಗಡೆ ಇದ್ದವ್ರಿಗೆ ಕೆಳಗಡೆ ನೋಡಿದಾಗ ಅನ್ಸುತ್ತೆ, ಅಪ್ಪ ಇವರೆಲ್ಲ ಇಷ್ಟು ಸಫರ್ ಮಾಡ್ತಾ ಇದ್ದೀರಾ, ಬೇಡಪ್ಪ ನಾವು ಕೆಳಗಡೆಗೆ ಹೋಗೋದು, ನಾವ್ ಇಲ್ಲೇ ಇರೋಣ, ಇಲ್ಲೇ ನಮ್ ಕರ್ಮನ ಕಳಿಯೋಣ, ನಾವು ಒಳ್ಳೆ ವ್ಯಕ್ತಿಗಳಾಗೋಣ ಅಂತ. ಕೆಲವು ಸಲ ಕೆಲವೊಂದು ಬ್ಲಂಡರ್ಗಳು ಮಾಡ್ತಾರೆ ಈ ಸೋಲ್ಗಳು, ತಪ್ಪುಗಳು ಮಾಡ್ತಾರೆ. ಏನಂದ್ರೆ, ಈಗ ಇವರು 5ನೇ ರೆಲಮಲ್ಲಿ ಇರ್ತಾರೆ, ಅವ್ರೇನ್ ಮಾಡ್ತಾರೆ, ನಮ್ಮ ತಂದೆನೋ ತಾಯಿನೋ ಅಥವಾ ಮಕ್ಕಳೋ ಏನೋ ಕೆಳಗಡೆ ಇದ್ದಾರೆ, ಅವ್ರನ್ನ ಮೇಲೆ ಕರ್ಕೊಂಬರೋಣ ಅಂತ ಹೇಳಿ ಕೆಳಗಡೆಗೆ ಬರ್ತಾರೆ. ಕೆಳಗಡೆಗೆ ಬಂದಾಗ ಕರ್ಮ ಕರ್ಕೊಳ್ಳೋ ಬದಲು ಅವ್ರ ಜೊತೆಗೆ ಸೇರ್ಕೊಂಡು ಇನ್ನೂ ತಪ್ಪನ್ನ ಮಾಡಿ, ಇನ್ನೂ ಕೆಲವೊಂದು ಇದೆಲ್ಲ ಮಾಡಿ 5ನೇ ರೆಲಮಲ್ಲಿ ಹೋಗೋ ಬದಲು 3ನೇ ರೆಲಮಲ್ಲಿ ಬೇಕಾದ್ರೂ ಹೋಗಿ ಸೇರ್ಕೋಬಹುದು. ಈ ತರ ತಪ್ಪುಗಳನ್ನು ಮಾಡ್ತಾರೆ. ಅಲ್ಲ, ಇದನ್ನೇ ನಾನು ಕೇಳಕ್ ಹೊರಟಿದ್ದೆ. ತುಂಬಾ ಜನ ಇದನ್ನ ರಿಲೇಟ್ ಮಾಡ್ಕೊಬಹುದು. ಯಾವ್ದಾದ್ರು ಒಂದು ಮನೇಲಿ ಸಾವಾಗಿದ್ರೆ ಕೆಲವೊಂದ್ಸಾರಿ ಒಂದು ವರ್ಷದ ಒಳಗಡೆನೆ ಅದೇ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಹೋಗ್ತಾರೆ. ಆಮ್, ಇದನ್ನ ಬಾರೋಡ್ ಟೈಮ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಬಾರೋಡ್ ಟೈಮ್ ಅಂದ್ರೆ ಏನು, ಈಗ ನನಗೆ ಟೈಮ್ ಬಂದಿದೆ, ಸರಿನಾ? ಸೊ ಟೈಮ್ ಬಂದಾಗ ಆ, ಈಗ ಇಬ್ರು ವ್ಯಕ್ತಿಗಳಿದ್ದಾವೆ, ನಾನು ಮತ್ತೆ ಇನ್ನೊಬ್ರು ವ್ಯಕ್ತಿ ಇದ್ದಾರೆ. ಸೊ ನಂದು ಟೈಮ್ ಬಂದಿದೆ. ಸೊ ಅವಾಗ ನಂದು ಸಬ್ ಕಾನ್ಶಿಯಸ್ ಮೈಂಡ್ ಹೇಳುತ್ತೆ, ಇಲ್ಲ ನನ್ಗೆ ಇನ್ನೂ ಒಂಚೂರು ಟೈಮ್ ಬೇಕು, ನನಗೆ ಮಕ್ಕಳಿದಾವೆ, ಸೊ ನಾನು ನೋಡ್ಕೋಬೇಕು. ಆಗ ಪಕ್ಕದಲ್ಲಿರುವಂತಹ ಒಂದು ಏನು ಸೋಲ್ ಇದೆ, ಅದು ಸಬ್ ಕಾನ್ಶಿಯಸ್ಲಿ ಕಮ್ಯುನಿಕೇಟ್ ಮಾಡುತ್ತೆ ಅಥವಾ ಮಾತಾಡುತ್ತೆ. ಏನಂತ ಅಂದ್ರೆ, ಶ್ವೇತಾ ನೀನ್ ನಂದೊಂದು 6 ತಿಂಗಳು ತಗೋ, ನೀನು ಬದುಕು, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಸೊ ನಾನೇನ್ ಮಾಡ್ತೀನಿ, 6 ತಿಂಗಳು ಟೈಮ್ನ ಬಾರೋ ಮಾಡ್ಕೋತೀನಿ, ಬಾರೋ ಮಾಡ್ಕೊಂಡು 6 ತಿಂಗಳು ಬದುಕ್ತೀನಿ. ಅದಾದ್ಮೇಲೆ ಏನಾಗತ್ತೆ, ಅವರು ಹೋಗ್ತಾರೆ, ನಾನು ಬದುಕ್ತೀನಿ. ಆಮೇಲೆ ನಂಗೆ ಎಷ್ಟು ಕೊಟ್ಟಿದ್ದಾರೆ ಅವರು, 6 ತಿಂಗಳು ಕೊಟ್ಟಿದ್ದಾರೆ, ಮುಗೀತು. ಸೊ ನನ್ನ ಟೈಮ್ ಬಂತು, ನಾನು ಹೋಗ್ತೀನಿ. ಹಾಗೆ. ಈಗ ಸತ್ತಂತ ಟೈಮಲ್ಲಿ ಒಬ್ಬ ವ್ಯಕ್ತಿನ, ಅಂದ್ರೆ ಒಂದು ದೇಹನ, ಹ್ಮ್ ಹೆಣನ ಹ್ಮ್ ಈಗ ಸುಡಬೇಕು ಅಂತನೋ ಹ್ಮ್ ಅಥವಾ ಮಣ್ಣಿಗೆ ಹಾಕ್ಬೇಕು ಹ್ಮ್ ಅಂತನೋ ದಫನ್ ಮಾಡಕ್ಕೆ ಅಂತ್ಯಕ್ರಿಯೆಗೆ ಕರ್ಕೊಂಡು ಹೋಗ್ತಿರ್ತಾರಲ್ಲ, ಅದೇ ಕರ್ಕೊಂಡು ಹೋದಾಗ್ಲಿ ಸ್ಮಶಾನಕ್ಕೆ ಕರ್ಕೊಂಡು ಹೋದಾಗ ಆ ಆತ್ಮ ಹಿಂದೆನೆ ಬರುತ್ತೆ, ಎಲ್ಲ ನೋಡುತ್ತೆ. ಎಲ್ಲ ನೋಡ್ತಿರತ್ತೆ ಅಂಡ್ ಹೇಳುತ್ತೆ, ಅಯ್ಯೋ ನನ್ ದೇಹ ಸುಟ್ಬಿಡ್ತಾ ಇದ್ದೀರಾ, ಓ ಹೋಗ್ಬಿಡ್ತಾ ಇದೆ. ಅಂಡ್ ಕೆಲವು ಆತ್ಮಗಳಿಗೆ ಗೊತ್ತಾಗತ್ತೆ, ನಾನ್ ಸತ್ತೋಗಿದ್ದೀನಿ, ನಂಗೇನು ಬೇರೆ ದಾರಿ ಇಲ್ಲ, ಕುತ್ಕೊಂಡು ಅಳ್ತವೆ, ಓ ಸತ್ತೋದೆ ನಾನು ಅಂತ. ಆಮೇಲೆ ಸುತ್ತಮುತ್ತ ನೋಡ್ತವೆ, ಓ ಇವರೆಲ್ಲ ಅಳ್ತಾ ಇದಾರೆ ನನಗೋಸ್ಕರ, ಓ ನನ್ ಮಗು ಪಾಪ ನೋಡು ಅಳ್ತಾ ಇದ್ದಾನೆ ಅಂತ ಹೇಳಿ ಮಗನೇ ಅಳ್ಬೇಡ ಅಂತ ಹೇಳ್ತವೆ. ಬಟ್ ನಾನು ಹೇಳಿದ್ನಲ್ಲ, ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಡಾರ್ಮೆಂಟ್ ಆಗಿದೆ, ಆಯ್ತಾ? ಸೊ ಹಾಗಾಗಿ ನಮ್ಗೆ ಗೊತ್ತೇ ಆಗಲ್ಲ. ಕೆಲವೊಂದು ಆತ್ಮಗಳಿಗೆ ನಾನು ಸತ್ತಿದ್ದೀನಿ ಅಂತ ಗೊತ್ತೇ ಆಗಲ್ಲ, ಅವಕ್ಕೆ ಅವು ರೋಧಿಸ್ತಾ ಇರ್ತವೆ. ಆವಾಗ ಅವ್ರ ಯಾರು ತುಂಬಾ ಪ್ರೀತಿ ಪಾತ್ರರು ಇರ್ತಾರಲ್ಲ, ಅವ್ರು ಬಂದು ಹೇಳ್ತಾರೆ, ಸಮಾಧಾನ ಮಾಡ್ಕೋ, ಏನಾಗಲ್ಲ, ನಾವಿದೀವಿ ಬಾ ಅಂತ ಕರ್ಕೊಂಡೋಗಿ ಒಂದ್ ಕಡೆ, ಅಲ್ಲೂ ಒಂದು ರೆಲಮ್ ಇರುತ್ತೆ, ಒಂದು ಏನಂತಾರೆ, ಪ್ರತಿಯೊಂದು ರೆಲಮ್ ಅಲ್ಲೂ ಒಂದು ಜಾಗ ಅಂತ. ಈಗ ನಮ್ಗೆ ಹೆಂಗೆ ಇವಾಗ ರೆಸ್ಟ್ ಮಾಡಕ್ಕೆ ಒಂದು ಜಾಗ ಇರುತ್ತೋ, ಅಲ್ಲೊಂದು ಜಾಗ ಇರುತ್ತೆ, ಅಲ್ಲಿ ಕೂರಿಸ್ಬಿಟ್ಟು ಅವ್ರು ಹೇಳ್ತಾರೆ, ನೋಡು ಈ ತರ ನೀನ್ ತೀರ್ಕೊಂಡಿದ್ಯಾ, ನೀನು ನಮ್ ಜೊತೆ ಬಂದಿದ್ಯಾ, ನೀನ್ ಯೋಚನೆ ಮಾಡ್ಬೇಡ, ನಾವಿದ್ದೀವಿ, ನಾವೆಲ್ಲ ನಿನ್ನ ನೋಡ್ಕೋತೀವಿ, ನೀ ಸಮಾಧಾನ ಮಾಡ್ಕೊ ಅಂತ ಹೇಳಿ ಆ ಸೋಲ್ಗೆ ಸಮಾಧಾನ ಮಾಡ್ತಾರೆ.
ಅದಾದ್ಮೇಲೆ ಅದು ಓಕೆ ಫೈನ್ ಅಂತ ಹೇಳಿ ಅದು ಕೂಡ ಟೈಮ್ ತಗೊಳತ್ತೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ನಾನು ಸತ್ತಿದ್ದೀನಿ ಆಯ್ತು ಅದಾದ್ಮೇಲೆ ಅವರು ಡಿಸೈಡ್ ಮಾಡ್ತಾರೆ. ಇದನ್ನೆಲ್ಲ ನಾವು ಮಾಮೂಲಿ ಜನಕ್ಕೆ ಹೇಳಿದ್ರೆ ಏನಂತಾರೆ ಗೊತ್ತಾ, ಅಯ್ಯೋ ಇವಳು ಯಾರೋ ಹುಚ್ಚಿ ಏನೋ ಹೇಳ್ತಾ ಇದ್ದಾಳೆ ಅನ್ನೋ ತರ. ಯಾಕೆ ಗೊತ್ತಾ, ಮನುಷ್ಯನಿಗೆ ಸಾವನ್ನೋದು ಒಂದು ಆಗತ್ತೆ, ಅಲ್ಲಿಗೆ ಮುಗಿದೋಯ್ತು ಜೀವನ ಅಂತ ಅನ್ಸುತ್ತೆ ಆಯ್ತಾ. ಸಾವಕ್ಕೂ ಮೀರಿದ್ದು ಬೇರೆ ಒಂದಿದೆ ಆಯ್ತಾ. ಅಂಡ್ ನಾವ್ ಇನ್ನೊಂದು ಏನು ಅಂದ್ರೆ ನಾವು ತುಂಬಾ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ ಎಲ್ಲದಕ್ಕೂ. ಮಕ್ಳಿರ್ಬೋದು, ನಾವು ಮಾಡೋ ಕೆಲಸ, ನಾವು ದುಡಿಯೋ ದುಡ್ಡು, ಎಲ್ಲದಕ್ಕೂ ಅಟ್ಯಾಚ್ಮೆಂಟು. ಯಾತಕ್ಕೆ ನಾವೇನ್ ಅನ್ಕೋತೀವಿ ಇದು ಒಂದೇ ಜೀವನ. ಕೆಲವ್ರು ಹೇಳ್ತಾರೆ ಗೊತ್ತಾ, ಲಿವ್ ಲೈಫ್ ಟು ದ ಫುಲ್ಲೆಸ್ಟ್, ಇರೋದು ಒಂದ್ ಜೀವನ ಫುಲ್ ಮಜಾ ಮಾಡ್ಬಿಡು ಅನ್ನೋ ತರ. ಆಕ್ಚುಲಿ ಮಜಾ ಮಾಡ್ಬಿಡು ಅಂತ ಹೇಳಕ್ಕಿಂತ ನೀವು ಹಿಂದೆ ತಿರುಗಿ ನೋಡಿದಾಗ ನಾನು ಒಳ್ಳೆ ಜೀವನ ಮಾಡಿದ್ನ, ಒಳ್ಳೆ ರೀತಿಯಾಗಿ ಮಾಡಿದ್ನ, ಧರ್ಮ ಕರ್ಮ ನಾನು ಮಾಡಿದ್ನ ಅನ್ನೋದನ್ನ ನಾವು ನೋಡ್ಕೋಬೇಕಾಗತ್ತೆ. ಅಂಡ್ ಇನ್ನೊಂದು, ಈ ಜೀವನ ಇಲ್ಲಿಗೆ ಸ್ಟಾಪ್ ಆಗಲ್ಲ, ಮತ್ತೆ ನಾನು ವಾಪಸ್ ಬರ್ತಾನೇ ಇರಬೇಕು ಅನ್ನೋದನ್ನ ನಾವು ಯಾವಾಗ ನೆನಪಲ್ಲಿ ಇಟ್ಕೋತೀವಿ ಆವಾಗ ಏನ್ ಮಾಡ್ತೀವಿ, ತಪ್ಪು ಮಾಡೋದು, ಕೆಟ್ಟದ್ ಮಾಡೋದು ಎಲ್ಲ ಕಡಿಮೆ ಮಾಡಕ್ ಶುರು ಮಾಡ್ತೀವಿ. ತುಂಬಾ ಜನಕ್ಕೆ ಏನ್ ಅನ್ಸುತ್ತೆ ಗೊತ್ತಾ, ನಾನು ಬರೀ ಈಗ ಹೊಡೆದ್ರೆ ಮಾತ್ರ ನಾನು ತಪ್ಪು ಮಾಡೋದು, ಕೆಟ್ಟದ್ ಮಾಡಿದ್ರೆ ಮಾತ್ರ ತಪ್ಪು ಮಾಡೋದು ಅಂತ. ಹಾಗಲ್ಲ. ನಾವು ಬರೀ ಒಬ್ಬರಿಗೆ ಹೊಡೆದಾಗ ಒಂದು ಒಂದು ಅಮೌಂಟ್ ಆಫ್ ಕರ್ಮ ಬರುತ್ತೆ ಅಂತ ಇಟ್ಕೊಳ್ಳಿ. ಈಗ 4 ರೂಪಾಯಿ ಕರ್ಮ ಬಂತು. ಅದೇ ನಾನು ಹೊಡಿತೀನಿ ಅಂತ ಯೋಚನೆ ಮಾಡಿದಾಗ ಇಂಟು 4 14ರಷ್ಟು ಕರ್ಮ ಬರುತ್ತಂತೆ. ನಾನು ಅವನಿಗೆ ಹೊಡೆದೆ ಅಂತ ಹೋಗಿ ಇನ್ನೊಬ್ಬರ ಹತ್ರ ಖುಷಿಯಾಗಿ ಡಂಗುರ ಸಾರ್ತಾರಲ್ಲ, ಸೊ ಇಂಟು 4 16 ಇಂಟು 4 64ರಷ್ಟು ಕರ್ಮ ಬರುತ್ತೆ. ಆಮೇಲಂಗೆ ಒಬ್ಬ ಮನುಷ್ಯನ್ನ ಹೊಡಿದೇನೆ ಮ್ಯಾನ್ಯುಪುಲೇಟ್ ಮಾಡ್ತೀವಲ್ಲ, ಇಂಟು 4 256 ಅಷ್ಟು ಕರ್ಮ ಬರುತ್ತೆ. ಆಮೇಲೆ ಇನ್ನೊಬ್ಬ ಒಳ್ಳೆ ವ್ಯಕ್ತಿಗೆ ತಪ್ಪು ಮಾಡಿ ಅವ್ರಿಗೇನಾದ್ರೂ ಒಂದು ಕಾಟ ಕೊಟ್ಟು ಅಥವಾ ಏನಾದ್ರೂ ಒಂದು ಕೆಟ್ಟದ್ ಮಾಡಿದಾಗ ಇಂಟು 4. ಅಂದ್ರೆ ಈಗ ಬ್ಲಾಕ್ ಮ್ಯಾಜಿಕ್ ಮಾಡೋದು ಅಥವಾ ಶಾಪ ಹಾಕೋದು ಈ ತರ ಎಲ್ಲ ಸೈಕಿಕ್ ಅಟ್ಯಾಕ್ ಮಾಡೋದ್ರಿಂದ ಇಂಟು 4 ಅಲ್ಲ, ಈಗ ನಾವು ಕರ್ಮ ಬರುತ್ತೆ, ಕೆಟ್ಟ ಕರ್ಮ ಬರುತ್ತೆ. ಕೆಟ್ಟ ಕರ್ಮ ಇದೆಲ್ಲ ಮಾತಾಡ್ತಿದ್ವಿ. ಈಗ ದೇಹ ಬಿಟ್ಟಂತ ಆತ್ಮ ಏನಿರುತ್ತೆ, ಈಗ ಯಾರೋ ಒಬ್ಬ ವ್ಯಕ್ತಿ ಒಂದು ದೇಹನ ಮಣ್ಣಿಗೆ ಹಾಕಿದ್ರು, ಮಣ್ಣಿಗೆ ಹಾಕಿದ ತಕ್ಷಣ ನೆಕ್ಸ್ಟು ಈಗ 11 ದಿನ, 13 ದಿನ, 40 ದಿನ ಈ ಕಾರ್ಯಗಳೆಲ್ಲ ಮಾಡ್ತಾರಲ್ಲ, ಈ ಕಾರ್ಯಗಳು ಮಾಡೋ ಉದ್ದೇಶ ಅವ್ರಿಗೆ ರಿಯಲೈಸ್ ಮಾಡಿಸೋದು. ಅವ್ರಿಗೆ ಕಾಮ್ ಮಾಡಕ್ಕೆ, ನೀನ್ ಸತ್ತಿದ್ಯಾ ನೋಡು, ಸತ್ತಿದ್ಯಾ ನೀನು, ಆರಾಮಾಗಿರು ಅನ್ನೋ ತರ.